ಅವಾಗ ಹೆಚ್ಚು ಕಡಿಮೆ ಒಂದು 100 ಬಸ್ ಹತ್ರ ಸರ್. ಓ, ಅಷ್ಟು ಬಸ್ ಇತ್ತಲ್ಲ. ಅಷ್ಟೇ ಬಸ್ ಇತ್ತು. ತುಂಬಾನೇ ಫೇಮಸ್. 2 ಸತಿ ಗಾಡಿ ಹಿಂದೆ ಮುಂದೆ ತೆಗೆದು ಗಾಡಿ ಮೂವ್ ಮಾಡಬೇಕು. ಓ, ಕಟ್ಟೆ ಆಗುದಿಲ್ಲ ಒಂದ್ಸಲಿ ಬಂದ್ರೆ? ಇಲ್ಲ ಕಟ್ ಆಗಲ್ಲ. ಹಿಂದೆ ಮುಂದೆ ಮಾಡಿ 2 ಸತಿ ಕಟ್ ಮಾಡಿದ್ವಿ. ಒಟ್ಟೊಟ್ಟಿಗೆ ಹೊರಡ್ತೀರಾ ನೀವು? ಒಟ್ಟಿಗೆ ಎಲ್ಲ 6-4 ಒಟ್ಟಿಗೆ ಬಿಡ್ತೀವಿ. ಅದನ್ನ ನಾವು ಒಂದು ಗಾಡಿ ಟರ್ನ್ ಮಾಡೋದಿಗೆ ಆಗ್ತಿಲ್ಲ ನಮ್ಮ ಕೈಲಿ. ಕಂಡಕ್ಟರ್ ಕರಿತೀವಿ ನಾವು ಗಾಡಿ ಟರ್ನ್ ಮಾಡೋದಿಗೆ. ನಮ್ಮ ಟೈಮ್ ಮಾತ್ರ. ಮಕ್ಕಳಿಗೆ ಟೈಮ್ ಸರಿ ನಾವು ಪಿಕಪ್ ಮಾಡ್ಲೇಬೇಕು, ಟೈಮ್ ಸರಿ ನಾವು ಬಿಡ್ಲೇಬೇಕು ಅಲ್ಲಿಗೆ ಕಾಲೇಜಿಗೆ. ನಮ್ಮ ಟೈಮ್ ಅಲ್ಲಿ ನಮ್ಮ ಕಂಪನಿಯಲ್ಲಿ ಕಾಂಪಿಟೇಷನ್ ಮಾಡಂಗಿಲ್ಲ. ಸೇಫ್ಟಿಯಲ್ಲಿ ಹೋಗಿ ಸೇಫ್ಟಿ ಬರಬೇಕು. ಹಿಂದಿನ ಗಾಡಿ ಮುಂದೋದ್ರೆ ಏನ್ ತೊಂದ್ರೆ. ಈಗ ಬಂದಾಗ ಹಳೆ ಗಾಡಿ ನಾವು ಗಾಡಿ ಇಳಿಸೋತಿಗೆ ಬಾರಿ ಇದ್ರಲ್ಲಿ ಅಂದ್ರೆ 4 ಸ್ಟೇರಿಂಗ್ ಅಲ್ಲ, ಆರ್ಡಿನರಿ ಸ್ಟೇರಿಂಗ್. ಅಂದ್ರೆ ಈಗ ಗಾಡಿ ನಿಲ್ಸಿ ನಾವು ಸೈಟ್ ಕೊಡ್ಬೇಕಾಯ್ತು. ಇವಾಗ ತೊಂದ್ರೆ ಇಲ್ಲ, ಆರಾಮ 2 ಗಾಡಿ ಪಾಸ್ ಆಗ್ತದೆ. ಗಾಡಿ ಸ್ಲೋ ಮಾಡ್ರೆ 2 ಗಾಡಿ ಪಾಸ್ ಆಗ್ತದೆ. ಗಾಡಿ ನಿಲ್ಸ್ಬಾರ್ದು, ನಿಧಾನ ಬರ್ತಾ ಇದ್ರೆ ಲೈನರು ಇದಾದ್ಕಳೆ ಡ್ರಮ್ ಎಲ್ಲ ಹೀಟ್ ಆಗಿರ್ತಲ್ಲ, ಓಡೋದ್ಕಳೆ ಆಟೋಮೆಟಿಕ್ ಎಲ್ಲ ಬ್ರೇಕ್ ಆಗ್ತದೆ. ಅಂದ್ರೆ ನಮ್ಮ ಇಲ್ಲಿ 4 ಗಾಡಿ ಇದ್ರೆ ನಮ್ಮ 4 ಕಡೆ ರೊಟೇಷನ್ ಮಾಡ್ತಾರೆ. 4 ಕಡೆಗೆ ಎಷ್ಟು ಗಾಡಿ ಇದೆ ಇಲ್ಲಿ ಉಡುಪಿಗೆ? ಇಲ್ಲಿ 3 ಗಾಡಿ ಇದೆ. ಗೇರ್ ನಲ್ಲೇ ಇಳಿಸ್ಬೇಕು. ಗೇರಲ್ಲೇ ಇಳಿಸ್ಬೇಕು. ಅಂದ್ರೆ ಡೌನ್ ಇದೆ ಅಂತೆಲ್ಲ ಹೇಳಿ ಬರಂಗಿಲ್ಲ, ಬ್ರೇಕ್ ಆಗಲ್ಲ, ಗಾಡಿ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಭಾರಿ ಜಾಗ್ರತೆ ಇರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ನಾನು ಟ್ರಯಲ್ ತಗೊಂಡಿಲ್ಲ. ನಾನು ಹನುಮಾನ್ ಸಾರಿಗೆ ಸಂಸ್ಥೆಯಲ್ಲಿ ಮಾಡ್ದಲೆ ನಂಗೆ ಡೈರೆಕ್ಟ್ ಅಪಾಯಿಂಟ್ ಆಗಿದೆ. ಹನುಮಾನ್ ಅಂತ ಹೇಳಿದ್ರೆ ಅಷ್ಟು ಪವರ್ ಇದೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತೊಂದು ಸ್ಪೆಷಲ್ ಆದಂತ ಸಂಚಿಕೆ. ನನ್ನ ಕಮೆಂಟ್ ನಲ್ಲಿ ಪ್ರತಿಯೊಂದು ಸಹ ನಾನು ಅಬ್ಸರ್ವ್ ಮಾಡಿದ್ದೇನೆ. ಏನಂತ ಹೇಳಿದ್ರೆ, ಈ ಸ್ಕೂಲ್ ಬಸ್ಸಿನ, ಕಾಲೇಜ್ ಬಸ್ಸಿನ ಒಂದು ಡ್ರೈವರ್ನ ಒಂದು ಮಾಹಿತಿಯನ್ನು ನೀಡಿ, ಅದು ಸ್ಕೂಲ್ ಡ್ರೈವಿಂಗ್ ಹೇಗಿರುತ್ತೆ ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತುಂಬಾ ಜನ ನನಗೆ ಕಮೆಂಟ್ ಹಾಕ್ತಾ ಇದ್ರು. ಇವತ್ತು ನಾನು ಯಾರದೊಂದು ವ್ಲಾಗ್ ಅಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ, ಇವರು ದಿ ಮೋಸ್ಟ್ ಸೀನಿಯರ್ ಡ್ರೈವರ್. ಎಷ್ಟು ವರ್ಷದ ಅನುಭವ ಇದೆ ಅಂತ ಈ ಒಂದು ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ಲಿಕ್ಕಿದ್ದೇನೆ. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ತೊಂದರೆ ಇಲ್ಲ ಸರ್, ಆರಾಮಿದ್ದೀವಿ. ಆರಾಮಿದ್ದೀರಾ? ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ ಹೇಳಿ. ಊರೆಲ್ಲಿ ನಿಮ್ದು? ಊರು ಮಾಸ್ತೆಕಟ್ಟೆ ಯಡೂರು ಅಂತ ಹೇಳಿ. ಓಕೆ, ಸಿದ್ದಾಪುರ ಆ ಕಡೆ. ಸಿದ್ದಾಪುರ ಕಡೆ, ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಓಕೆ ಸರ್, ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ಸರಿ ಸುಮಾರು ಒಂದು ಬಸ್ ಫೀಲ್ಡ್ ಬಂದು 96ರಲ್ಲಿ ಬಂದಿದ್ದು. ಓಕೆ, 96ರಲ್ಲಿ. ಓಕೆ, ಹೇಳಿ ಸರ್, ಹೇಗಿತ್ತು ನಿಮ್ಮ ಮೊದಲ ಅನುಭವ? ಹೇಗಿತ್ತು ನೀವು ಬಸ್ಸಿಗೆ ಬಂದವಾಗ? ಫಸ್ಟಿಗೆ ಬಂದಾಗ ಹಳೆ ಗಾಡಿ ನಾವು ಗಾಡಿ ಇಳಿಸೋತಿಗೆ ಬಾರಿ ಇದ್ರಲ್ಲಿ ಅಂದ್ರೆ 4 ಸ್ಟೇರಿಂಗ್ ಅಲ್ಲ, ಆರ್ಡಿನರಿ ಸ್ಟೇರಿಂಗ್. ಅಂದ್ರೆ ಕಾಲ್ ಕೊಟ್ಟು ಹೇಳ್ತಿದ್ರು. ಮತ್ತೆ ನಮ್ಮ ಕಂಡಕ್ಟರ್ ಇದ್ರು, ಕರಿತಿದ್ರು ಸ್ವಲ್ಪ ಗಾಡಿ ಟರ್ನ್ ಆಗಲ್ಲ ಅಂತ ಹೇಳಿ. ಈ ತರ ಮಾಡ್ತಾ ಇದ್ದವು ಮುಂಚೆ ಎಲ್ಲ. ಓಕೆ, ನೀವು ಫಸ್ಟಿಗೆ ಸ್ಕೂಲ್ ಬಸ್ ಅಲ್ಲೇ ಇದ್ದೀರಾ ಅಥವಾ ಬೇರೆ ಎಲ್ಲ ಡ್ಯೂಟಿ ಮಾಡಿದ್ರ? ಇಲ್ಲ, ನಾನು ಹನುಮಾನ್ ಸಾರಿಗೆ ಸಂಸ್ಥೆಯಲ್ಲಿ ನಾನು ಡ್ಯೂಟಿ ಮಾಡಿದ್ದೇನೆ. ಹನುಮಾನ್ ಸಾರಿಗೆ ಒಂದು ಎಷ್ಟು ವರ್ಷ ಹಳೆಯ ಕಂಪನಿ? 1930ರಲ್ಲಿ ಆಗಿರ್ಬೋದು. 1930ರಲ್ಲಿ ಆಗಿರ್ಬೋದು. ನಮ್ಮ ಒಂದು ಸಂಜೆಗೆ ಅಲ್ಲೊಂದು ಲಿಸ್ಟ್ ಇತ್ತು. ಅಲ್ಲಿ 1996 ಸೇರಿದ್ದು. ನೀವು 96ರಲ್ಲಿ ಸೇರಿದ್ದು. ಓಕೆ, ನಿಮ್ಗೆ ಕೊಟ್ಟಂತಹ ರೂಟ್ ಯಾವ್ದು? ಫಸ್ಟಿಗೆ ಯಾವ ರೂಟ್ ಕೊಟ್ರು? ನಮ್ಮ ಫಸ್ಟ್ ಕೊಟ್ಟಿರೋದು ಹುಲಿಕಲ್ ಘಾಟಿ. ತುಂಬಾನೇ ಡೇಂಜರ್ ರೋಡ್. ಎಲ್ಲಿಂದ ಅದು? ಉಡುಪಿಯಿಂದವಾ? ಅಲ್ಲ, ಕುಂದಾಪುರದಿಂದ ತೀರ್ಥಹಳ್ಳಿ, ಶಿವಮೊಗ್ಗ. ಓಕೆ, ಅಂದ್ರೆ ಆ ಘಾಟಿಯಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ಗಾಡಿ ಹೋಗುತ್ತಲ್ಲ, ನಮ್ದು ಆಗುಂಬೆ ತರ ಅಲ್ಲ, ದೊಡ್ಡ ಗಾಡಿ ಹೋಗ್ತದೆ. ಓಕೆ, ಎಷ್ಟು ಮೀಟರ್ ಗಾಡಿ ಕೊಟ್ರು ನಿಮ್ಗೆ ಫಸ್ಟಿಗೆ? ಅದು 55 ಸೀಟ್ ಕೆಪಾಸಿಟಿ ಗಾಡಿ, ದೊಡ್ಡ ಗಾಡಿ. ಹೇಗಿತ್ತು ಆ ಅನುಭವ? ಹೇಗಿತ್ತು ಮೊಟ್ಟ ಮೊದಲಾಗಿ ನೀವು ಫಸ್ಟಿಗೆ ಬಿಟ್ಟಂತಹ ಗಾಡಿ? ಅದು ಫಸ್ಟ್ ಬಿಟ್ಟಂತ ಗಾಡಿ ಓಲ್ಡ್ ಗಾಡಿ. ಯಾವುದು? ಲೈಲ್ಯಾಂಡ್. ಅದೇ ಗಾಡಿಯಾ? ಅದೇ ಗಾಡಿ. ಅದನ್ನ ನಾವು ಗಾಡಿ ಟರ್ನ್ ಮಾಡೋದಿಗೆ ಆಗ್ತಿಲ್ಲ ನಮ್ಮ ಕೈಲಿ. ಕಂಡಕ್ಟರ್ ಕರಿತೀವಿ ನಾವು ಗಾಡಿ ಟರ್ನ್ ಮಾಡೋದಿಗೆ, ಸ್ವಲ್ಪ ಸ್ಟೈರಿಂಗ್ ತಿರ್ಸು ಅಂತ ಹೇಳಿ, ತಿರ್ಸಿ ಅಂತ ಹೇಳಿ. ಅಷ್ಟು ಸಹ ಟೈಟ್. ಅಷ್ಟೇ. ಮತ್ತೆ ಕ್ಲಚ್ ಎಲ್ಲ ಹೇಗಿತ್ತು? ಕ್ಲಚ್ ಎಲ್ಲ ಆರ್ಡಿನರಿ. ಓಕೆ,
ಹಾಗಾದ್ರೆ ಆ ನಂತರ ನೀವು ಈ ಸ್ಕೂಲ್ ಕಾಲೇಜ್ ಇದಕ್ಕೆ ಬಂದ್ರಿ. ಇದು 2 ವರ್ಷ ಆಯ್ತು ನಾನು. ಇದಕ್ಕೆ ಈಗ ಬಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಓಕೆ, ಎಷ್ಟು ಗಂಟೆಗೆ ಹೇಳ್ತೀರಾ ನೀವು? ನಾವು ಬೆಳಿಗ್ಗೆ 4:15 ಹೇಳ್ತೀನಿ. 4:15. ಹ. ಓಕೆ, 4:15ಗೆ ಎದ್ದು ಗಾಡಿ ಎಷ್ಟು ಗಂಟೆಗೆ ಬಿಡುದು? ಗಾಡಿ ಇಲ್ಲಿ 6:40ಕ್ಕೆ ನಾವು ಬಿಡ್ತೀವಿ. 6:40ಕ್ಕೆ. ಓಕೆ, ಯಾವ ಕಾಲೇಜ್ ಬಸ್ ಇದು? ಅದು NFI ಅಂತ ಹೇಳಿ ಮಂಗಳೂರಿನ ಮೂಡುಬಿದ್ರೆ. ನಿಮ್ಗೆ ಮೂಡುಬಿದ್ರೆ ಬಿಡ್ಲಿಕ್ಕೆ ಮಂಗಳೂರು ಇಲ್ಲ, ಬಿಡ್ಲಿಕ್ಕೆ? ನಾವು ಮೂಡುಬಿದ್ರೆ ಬಿಡ್ಲಿಕ್ಕೆ. ಉಡುಪಿಯಿಂದ ಮೂಡುಬಿದ್ರೆ. ಉಡುಪಿಯಿಂದ ಮೂಡುಬಿದ್ರೆ. ಫಸ್ಟ್ ಪಿಕಪ್ ಎಲ್ಲಿ? ಫಸ್ಟ್ ಪಿಕಪ್ ಡಯಾನ ಸರ್ಕಲ್. ಡಯಾನ ಸರ್ಕಲ್. ಅಲ್ಲಿ ಎಷ್ಟು ಜನ ಬರ್ತಾರೆ? ಅಲ್ಲಿ 1 2 3 4 ಮಕ್ಕಳಿದೆ. ಎಷ್ಟು? 4 ಮಕ್ಕಳಿದೆ. ನಂತರ ನೆಕ್ಸ್ಟ್ ಪಿಕಪ್ ನನ್ನ ಹತ್ರ ಇದು ಜಂದ್ರಕಟ್ಟೆ ಅಂತ ಹೇಳಿ. ದೇಂದ್ರಕಟ್ಟೆ. ಅದ ನಂತರ ಇದು ಮೂಡ್ಬೆಳ್ಳೆ. ಮೂಡ್ಬೆಳ್ಳೆ ಅಂದ್ರೆ ಪಳ್ಳಿ. ಪಳ್ಳಿಯಿಂದ ಬೈಲೂರು. ಓಕೆ, ಬೈಲೂರಿಂದ ಕಾರ್ಕಳ. ಎಷ್ಟು ಮಕ್ಕಳು ಬರ್ತಾರೆ ಸರ್ ಇದರಲ್ಲಿ? ಈಗ ಹೆಚ್ಚು ಕಡಿಮೆ ಒಂದು 35 ಮಕ್ಕಳಿದಾವೆ. 35. ಇದು ಸ್ಕೂಲ್ ಇದ ಕಾಲೇಜ್ ಇದ? ಇದು ಕಾಲೇಜ್. ಕಾಲೇಜ್ ಇದು. ಏನ್ ಕಾಲೇಜ್, ಏನ್ ಕಲೆ ಇದು? ಇಂಜಿನಿಯರಿಂಗ್? ಅವ್ರದ್ದು ಇಂಜಿನಿಯರ್ ಕಾಲೇಜ್ ಎಲ್ಲ ಇದೆ. ಓಕೆ, ಹೆಚ್ಚಾಗಿ ಇಂಜಿನಿಯರ್ನವರೇ ಹೌದು. ಕಲಿಯುವವರು. ಹೌದು. ಸರ್, ಎಷ್ಟು ಸ್ಟಾಪ್, ಎಷ್ಟು ಪಿಕಪ್ ಎಷ್ಟಿದೆ ನಿಮ್ಗೆ? ಪಿಕಪ್ ಹೆಚ್ಚು ಕಡಿಮೆ ಒಂದು 25-30 ಪಿಕಪ್ ಇದೆ. 25-30. ಓಕೆ, ಇವಾಗ ಅವರು ಬರುದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ ಸರ್, ಅವರು ನಮ್ಮ ಮೆಸೇಜ್ ಮಾಡ್ತಾರೆ. ನಿಮ್ಗೆ ಮಾಡ್ತಾರೆ? ಕಾಲ್ ಮಾಡ್ತಾರೆ. ನಾವು ಇವತ್ತು ಬರೋದಿಲ್ಲ, ನೀವು ನಮ್ಮನ್ನು ವೇಟ್ ಮಾಡ್ಬೇಡಿ ಅಂತಾರೆ. ಓಕೆ, ಹಾಗೆ. ಓಕೆ, ಇವಾಗ ಇನ್ನೊಂದು ಪ್ರಶ್ನೆ ನಿಮ್ಗೆ. ಈ ಕಾಲೇಜ್ ಬಸ್, ಸ್ಕೂಲ್ ಬಸ್ ಯಾವ್ದೇ ಇರ್ಲಿ, ಈ ಬಸ್ ಡ್ರೈವಿಂಗ್ ಮತ್ತೆ ನಮ್ದು ನಾರ್ಮಲ್ ಬಸ್ ಡ್ರೈವಿಂಗ್ ಏನೆಲ್ಲ ವ್ಯತ್ಯಾಸ ಬರುತ್ತೆ? ಅದ್ರ ಸ್ವಲ್ಪ ಕಾಂಪಿಟೇಷನ್ ಇರ್ತದೆ. ನಾರ್ಮಲ್ ಅಲ್ಲಿ ಅಂದ್ರೆ ಲೈನ್ ಗಾಡಿಯಲ್ಲಿ ಇದ್ರಲ್ಲಿ ಕಾಂಪಿಟೇಷನ್. ನಮ್ಮ ಟೈಮ್ ಮಾತ್ರ. ಮಕ್ಕಳಿಗೆ ಟೈಮ್ ಸರಿ ನಾವು ಪಿಕಪ್ ಮಾಡ್ಲೇಬೇಕು, ಟೈಮ್ ಸರಿ ನಾವು ಬಿಡ್ಲೇಬೇಕು ಅಲ್ಲಿಗೆ ಕಾಲೇಜಿಗೆ. ಅಂದ್ರೆ ಮಕ್ಕಳಿಗೆ ಪಾಠ ಎಲ್ಲ ಇದಾಗುತ್ತೆ. ಹೌದೌದು. ಆ ತರ ಸ್ಪೀಡ್ ಹೋಗುವಾಗಿಲ್ಲ, ಮತ್ತೆ ಓವರ್ ಸ್ಪೀಡ್ ಹೋಗುವಾಗಿಲ್ಲ. ಇದು ಲಾಕ್ ಇದೆಯಾ ಗಾಡಿ? ಹೌದು, ಲಾಕ್ ಇದೆ ಸರ್. ಎಷ್ಟು ಲಾಕ್? 50-60 ಲಾಕ್ ಐತೆ. ಕಾಲೇಜ್ ಬಸ್ 50 ಅಷ್ಟೇವಾ? 50 ಅಷ್ಟೇ ಸರ್. ಪ್ರತಿಯೊಂದು ಬಸ್ 50, 45, 50. ಕಾಲೇಜ್ ಬಸ್ 45-50 ಅಷ್ಟೇ. ಅದೇ ಮೇಲೆ ಇಲ್ಲ, ಮಕ್ಕಳು ಸೇಫ್ಟಿ ಅಲ್ಲ. ಓಕೆ, ಅದಕ್ಕೋಸ್ಕರ ಲಾಕ್ ಆಗಿದೆ ಗಾಡಿ. ಓಕೆ, ಇದು ಸ್ಮಾರ್ಟ್ ಲಿಂಕ್ಸ್ ಅಲ್ಲ ಗಾಡಿ? ಹೌದು ಸರ್. ಹೇಗೆ ಗಾಡಿ ಎಲ್ಲ ಸ್ಮಾರ್ಟ್ ಲಿಂಕ್ಸ್ ಹೇಗೆ? ತೊಂದರೆ ಇಲ್ಲ ಸರ್, ಒಳ್ಳೆ ಓಡಿಸ್ಲಿಕ್ಕೆಲ್ಲ ಆರಾಮಿದೆ. ಆರಾಮಿದೆ. ಓಕೆ ಸರ್, ಇವಾಗ ನೀವು ಪಿಕಪ್ ಮಾಡೋ ಹೊತ್ತಿಗೆ, ಇವಾಗ ನೀವು ಹೇಳಿದ್ರಿ ಅವ್ರು ಬರುದಿಲ್ಲ ಅಂತ ಹೇಳಿದ್ರಿ, ಅವ್ರು ಕರ್ಕೊಂಡೇ ಬರ್ಬೇಕು ಆ ತರ ಎಲ್ಲ ರೂಲ್ಸ್ ಉಂಟಾ? ಇಲ್ಲ ರೂಲ್ಸ್ ಏನ? ಇಲ್ಲ ಸರ್, ಆ ತರ ಏನ್ ರೂಲ್ಸ್ ಇಲ್ಲ. ಅವ್ರು ಅಲ್ಲಿ ಬರ್ದಕ್ಕೆ ಬರ್ತಾರೆ, ಕಾಲೇಜಲ್ಲಿ ಹೇಳೇ ಬರ್ತಾರೆ. ಓಕೆ, 10 ಜನ ಇದ್ರೆ ಹೋಗ್ಲೇಬೇಕಾ? ಹೌದು ಸರ್, 10 ಜನ, 1 ಜನ ಆದ್ರೂ ಹೋಗ್ಲೇಬೇಕು ಆ ಟೈಮ್ಸಿಗೆ. ಓಕೆ, 1 ಜನ ಇದ್ರೆ ಹೋಗ್ಲೇಬೇಕು ಕರೆಕ್ಟ್ ಟೈಮ್ ಅಲ್ಲಿ. ಲೇಟ್ ಎಲ್ಲ ಆಗ್ತದ ಒಮ್ಮೊಮ್ಮೆ? ಹೇಗೆ ನಿಮ್ದು ರೋಡ್ ಬ್ಲಾಕ್ ಆದ್ರೆ ಲೇಟ್ ಆಗುತ್ತೆ. ಅಂದ್ರೆ ನಾವು ಕವರ್ ಮಾಡ್ಲೇಬೇಕು ಆ ಟೈಮ್ ಅಲ್ಲಿ. ಅಂದ್ರೆ ಪಾಸ್ಟ್ ಹೊಡೆಯಂಗಿಲ್ಲ, ಸೇಫ್ಟಿ ಕರ್ಕೊಂಡು ಬರ್ಬೇಕು. ಸೇಫ್ಟಿ ಆಗಿ ಹೋಗ್ಬೇಕು, ಸೇಫ್ಟಿ ಬರ್ಬೇಕಲ್ಲ. ಓಕೆ, ನಿಮ್ಗೆ ಇವಾಗ ಹೋಗ್ಬೇಕಾದ್ರೆ ಉಡುಪಿಯಿಂದ ಮೂಡುಬಿದಿರೆ ಅಂತ ಹೇಳಿದ್ರಿ, ಬೇರೆ ರೂಟ್ ಏನಾದ್ರು ಕೊಡ್ತಾರ? ಮಂಗಳೂರೆಲ್ಲ ಕೊಡ್ತಾರ? ಇಲ್ಲ, ಮಂಗಳೂರೆಲ್ಲ ಒಂದೇ ರೂಟ್. ಅಂದ್ರೆ ನಮ್ಮ ಇಲ್ಲಿ 4 ಗಾಡಿ ಇದ್ರೆ ನಮ್ಮ 4 ಕಡೆ ರೊಟೇಷನ್ ಮಾಡ್ತಾರೆ. 4 ಕಡೆ. ಎಷ್ಟು ಗಾಡಿ ಇದೆ ಇಲ್ಲಿ ಉಡುಪಿಗೆ? ಇಲ್ಲಿ 3 ಗಾಡಿ ಇದೆ. 3 ಗಾಡಿ. ಒಟ್ಟೊಟ್ಟಿಗೆ ಹೊರಡ್ತೀರಾ ನೀವು? ಒಟ್ಟಿಗೆ ಎಲ್ಲ 6:40 ಒಟ್ಟಿಗೆ ಬಿಡ್ತೇವೆ. ಬೆಳಗ್ಗೆ 6:40 ಒಟ್ಟಿಗೆ. ಅಂದ್ರೆ ಮತ್ತೆ 2 ಗಾಡಿ ಯಾವ ರೂಟ್ ಆಗಿ ಹೋಗುತ್ತೆ? ಒಂದು ಈ ಕಡೆ ಹೋಗ್ತದೆ. ಎಲ್ಲಿಂದ? ನಮ್ಮ ಕಟ್ಪಾಡಿ ಮೇಲೆ. ಕಟ್ಪಾಡಿ, ಶಂಕರ್ಪುರ, ಬೆಳಮಣ್. ಓಕೆ. ಇನ್ನೊಂದು ಗಾಡಿ ನಮ್ಮ ಇದು ಹೋಗ್ತದೆ, ಮಣಿಪಾಲ್ ಮೇಲೆ, ಹಿರೇಡ್ಕ, ಬೈಲೂರು. ಇದು ಗಾಡಿ ನೀವು ಇಲ್ಲಿಂದ ದೆಂದೂರ್ಕಟ್ಟೆ ಆ ಕಡೆಯಿಂದ ಹೋಗುತ್ತೆ. 2 ಗಾಡಿ ಆ ಕಡೆ ಈ ಕಡೆ. ಈ ಕಡೆ ಒಂದು. ಅದು ಟಾಟಾ ಗಾಡಿ ಅಲ್ಲ? ಒಂದು ಟಾಟಾ ಗಾಡಿ, ಒಂದು ಲಿಂಕ್ಸ್ ಲೈಲ್ಯಾಂಡ್. ಅಲ್ಲ, 2 ಟಾಟಾವಾ? ಅಲ್ಲ, ಒಂದು ಟಾಟಾ. ಲಿಂಕ್ಸ್ ಲೈಲ್ಯಾಂಡ್. ಈ ಗಾಡಿ ನಿಮ್ಗೆ ಮಾತ್ರ ಬಿಡ್ಲಿಕ್ಕೆ ಅಥವಾ ಚೇಂಜ್ ಎಲ್ಲ ಆಗ್ತದೆ ಗಾಡಿ? ನಾವು ರಜೆ ಮಾಡಿದ್ರೆ ನಮ್ಗೆ ಚೇಂಜ್ ಆಗ್ತದೆ. ರಜೆ ಎಲ್ಲ ಇರ್ತದೆ? ರಜೆ ನಮಗೆ ವಾರಕ್ಕೊಂದು ರಜೆ ಇರ್ತದೆ. ಅವಾಗ ಯಾರು ಬರ್ತಾರೆ ಈ ಗಾಡಿಗೆ? ಅದಕ್ಕೆ ಅಲ್ಲಿಂದ ಕಾಲೇಜಿಂದ ಡ್ರೈವರ್ ಕಳಿಸ್ತಾರೆ. ಕಾಲೇಜಿಂದ. ಓಕೆ, ಇವಾಗ ಕಾಲೇಜ್ ಅಥವಾ ಸ್ಕೂಲ್ ಬಸ್ಸಿಗೆ ಸೇರ್ಬೇಕಾದ್ರೆ ಏನಾದ್ರು ಟೆಸ್ಟ್ ಎಲ್ಲ ಕೊಡ್ಲಿಕ್ಕೆ ಉಂಟಾ? ಹೇಗೆ ಎಲ್ಲ? ಸರ್, ಟ್ರಯಲ್ ತಗೊಂತಾರೆ, ಆಮೇಲೆ ಟೆಸ್ಟ್ ಮಾಡ್ತಾರೆ, ಎಷ್ಟು ಏಜ್ ಎಷ್ಟಾಗಿದೆ ನೋಡ್ತಾರೆ, ಎಲ್ಲ ಕಂಪಲ್ಸರಿ ಮಾಡ್ತಾರೆ. ಈ ಯಂಗ್ಸ್ಟರ್ಸ್ ನವರಿಗೆಲ್ಲ ಕೊಡಲ್ಲ ಆ ತರ ಉಂಟಾ? ಕೊಡ್ತಿದ್ದಾರೆ, ಅಂದ್ರೆ ಡ್ರೈವಿಂಗ್ ಎಲ್ಲ ಟ್ರಯಲ್ ಅಲ್ಲಿ ಪಾಸ್ ಆದ್ರೆ ಕೊಡ್ತಾರೆ ಸರ್. ಕೊಡ್ತಾರೆ. ಓಕೆ, ನಿಮ್ಗೆ ಎಲ್ಲಿ ಟ್ರಯಲ್ ಮಾಡಿದ್ರಿ? ಏನ್ ಕೇಳಿದ್ರು? ನಮಗೆ ಟ್ರಯಲ್ ತಗೊಂಡಿಲ್ಲ. ನಾನು ಹನುಮಾನ್ ಸಾರಿಗೆ ಸಂಸ್ಥೆಯಲ್ಲಿ ಮಾಡ್ದಲೆ ನಂಗೆ ಡೈರೆಕ್ಟ್ ಅಪಾಯಿಂಟ್ ಆಗಿದೆ. ಹನುಮಾನ್ ಅಂತ ಹೇಳಿದ್ರೆ ಅಷ್ಟು ಪವರ್ ಇದೆ, ಅಷ್ಟು ಹಳೆಯ ಕಂಪನಿ, ಅದಕ್ಕೋಸ್ಕರ ಡೈರೆಕ್ಟ್ ಆಯ್ತು ಅಲ್ವಾ? ಹನುಮಾನ್ ಅಲ್ಲಿ ತುಂಬಾ ವರ್ಷ ಇದ್ರಿ, ಯಾವ್ದೆಲ್ಲ ರೂಟ್ ಮಾಡಿದ್ರಿ ಸರ್? ನಾನು ಕೊಲ್ಲೂರು ಮಾಡಿದ್ದೀನಿ, ಆಮೇಲೆ ಹುಲಿಕಲ್ ಘಾಟಿ ಮಾಡಿದ್ದೇನೆ,
ಆಗಂಬೆ ಮಂಗಳೂರು, ಶಿವಮೊಗ್ಗ ಮಂಗಳೂರು ಮಾಡಿದ್ದೀನಿ ಆಗಂಬೆ ಘಾಟಿ ಮೇಲೆ. ಓಕೆ, ಸಣ್ಣ ಗಾಡಿ. ಸಣ್ಣ ಗಾಡಿ, ಮಿನಿ ಹಾ. ಗಾಡಿ. ಸರ್ ಅವಾಗೆಲ್ಲ ಹೇಗಿತ್ತು ಆ ಟೈಮಲ್ಲೆಲ್ಲ ಕಾಂಪಿಟಿಷನ್? ನಿಮ್ ಟೈಮಲ್ಲೆಲ್ಲ ಹೇಗೆ? ನಮ್ಮ ಟೈಮಲ್ಲಿ ನಮ್ಮ ಕಂಪನಿಯಲ್ಲಿ ಕಾಂಪಿಟೇಷನ್ ಮಾಡಂಗಿಲ್ಲ. ನಮ್ಮದು ಸೇಫ್ಟಿ ಹೋಗ್ಬೇಕು, ಓ, ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು, ಅಲ್ವಾ? ಮತ್ತೆ ಕಂಡಕ್ಟರ್ಗಳಿಗೆ ತೊಂದರೆ ಆಗ್ಬಾರ್ದು, ಆ ತರ ಮಾಡ್ತಾ ಇದ್ದವು. ಓ, ಹಾಗೆ ಕಾಂಪಿಟಿಷನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಿಲ್ಲ ಸರ್. ಅವಾಗ ಗಾಡಿ ಲಾಕ್ ಇತ್ತ? ಇಲ್ಲ ಇಲ್ಲ, ಅವಾಗ ಗಾಡಿ ಲಾಕಲ್ಲ. ಹಳೆ ಎಷ್ಟೆಲ್ಲ ಗಾಡಿ ಓಡಿಸ್ತಿದ್ರಿ ಸರ್? ಎಷ್ಟರಲ್ಲಿ ಓಡಿಸ್ತಾ ಇದ್ರಿ? ನಾನು ಆಗ ಸರ್ ನಾನೊಂದು 50-60 ಅವಾಗ ಸಹ ಅಷ್ಟೇ ಅಷ್ಟೇ. ಲಾಕ್ ಇಲ್ಲ ಅಂತ ಹೇಳಿ ಓಡಿಸ್ತಾರೆ. ಇಲ್ಲ ಸೇಫ್ಟಿ ಬೇಕಲ್ಲ ಸರ್, ಅಲ್ವಾ? ಯಾಕಂದ್ರೆ ನಂದು ಇವತ್ತಿಗೆ ಒಂದು ಆಕ್ಸಿಡೆಂಟ್ ಕೇಸ್ ಇಲ್ಲ, ಕೆಂಪು ಗೆರೆ ಬೆಳ್ಳಿಲ್ಲ ಲೈಸೆನ್ಸ್ ಅಲ್ಲಿ. ಅಂದ್ರೆ ಒಂದು ಏನೋ ಒಂದು ಒಳ್ಳೆ ಇರ್ತಲ್ಲ, ಎಲ್ಲರ ಆಶೀರ್ವಾದದಿಂದ ನಾನು ಮಾಡ್ತಾ ಇದ್ದೇನೆ ಈಗ. ಖಂಡಿತ ಸರ್, ಮುಖ್ಯವಾಗಿ ಆಶೀರ್ವಾದವೇ ಪ್ರತಿಯೊಬ್ಬರದ್ದು. ಒಳ್ಳೆ ಬಯಸ್ಬೇಕು ಎಲ್ಲರೂ, ಅಲ್ವಾ? ನಮ್ಮ ಬಗ್ಗೆ ಹಾಗೆ. ಓಕೆ, ಹಾಗಾದ್ರೆ ಕಂಪನಿ ಬಗ್ಗೆ ಹೇಳಿದ್ರಿ ಸರ್. ಅವಾಗ ಎಷ್ಟು ಬಸ್ ಇತ್ತು? ಅವಾಗ ಹೆಚ್ಚು ಕಡಿಮೆ ಒಂದು 100 ಬಸ್ ಹತ್ರ ಸರ್. ಓ, ಅಷ್ಟು ಬಸ್ ಇತ್ತು. ಅಷ್ಟೇ ಬಸ್ ಇತ್ತು. ತುಂಬಾನೇ ಫೇಮಸ್. ಅದ್ರಲ್ಲೆಲ್ಲ ಕೆಲವೊಂದು ಹೆಸರು ಲವಕುಶ, ನಂದಿನಿ, ಚಾಲುಕ್ಯ, ಅವೆಲ್ಲ ಸಣ್ಣದಿದ್ವಿ ನಾವು ನೋಡ್ತಾ ಇದ್ವಿ ಅವಾಗ. ಸಣ್ಣ ಸಣ್ಣ ಬಸ್, ಮತ್ತೆ ಒಂದೇ ಕಲರ್ ಕೆಂಪು. ಹೌದು ಸರ್, ಎಲ್ಲ ಕೆಂಪು ಕಲರ್ ಅಲ್ವಾ? ಹನುಮಾನ್ ಸರ್, ಹನುಮಾನ್ ಮೂಲತಃ ಎಲ್ಲಿ ಅವ್ರದ್ದು ಬಸ್? ಅದು ಅವ್ರದ್ದು ಮೂಲತಃ ಇಲ್ಲಿ ಕಿನ್ನಿ ಮೂಲಕ ಇದು ಇಲ್ಲಿ ಉಡುಪಿ ಅವರೇ? ಉಡುಪಿ ಅವರು ಅಲ್ವಾ? ಎಷ್ಟು ಇಸುವೆ ತನಕ ಇತ್ತು ಸರ್ ಅವ್ರದ್ದು ಗಾಡಿ? ಅವ್ರದ್ದು ಈಗ ಹೆಚ್ಚು ಕಡಿಮೆ ಒಂದು 10 ವರ್ಷ ಆಯ್ತು ಈಗ. ಕಂಪನಿ ಕ್ಲೋಸ್ ಮಾಡಲಿಲ್ಲ. ಕ್ಲೋಸ್ ಅಂದ್ರೆ ರನ್ ಆಗ್ತಿದೆ, ಅಪಾರ್ಟ್ಮೆಂಟ್ ಅಲ್ಲಿ ರನ್ ಆಗ್ತಾ ಇದೆ, ಯಾರಿಗೂ ತೊಂದರೆ ಮಾಡ್ಲಿಲ್ಲ. ಅದು ವರ್ಕರ್ಸ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ಅವಾಗ ಸಹಕಾರ ಸಾರಿಗೆ ಅಂತ ಇತ್ತಲ್ಲ ಆ ಕಡೆ? ಇದ್ರಲ್ಲ ಆಗುಂಬೆ ಸರ್, ಕೊಪ್ಪ ಸರ್. ಕೊಪ್ಪ ಅಲ್ಲ, ಅದ್ರಲ್ಲಿ ಸಹ ತುಂಬಾ ಬಸ್ ಇತ್ತಲ್ಲ ಸರ್ ಅವ್ರದ್ದು? ಸರ್ ಅದು ಕೆಲವು ಬಸ್ ಇದೆ ತುಂಬಾ. ಇವಾಗ ಪಾಪ ತುಂಬಾ ಲಾಸ್ ಆಗಿ ಕಂಪ್ನಿ ಇದ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ತುಂಬಾ ಅದೆಲ್ಲ ಮುಂಚೆ ಹಳೆ ಕಂಪ್ನಿ ಸರ್. ಓಕೆ ಸರ್, ಘಾಟ್ ಸೆಕ್ಷನ್ ಅಲ್ಲಿ ಆಗುಂಬೆ ಎಲ್ಲ ಆವಾಗ ಹೇಗಿತ್ತು, ಇವಾಗ ಹೇಗಿದೆ? ಆಗುಂಬೆಯಲ್ಲಿ ಮಳೆ ಬರೋ ಕಾಲದಲ್ಲಿ ಭಾರಿ ಕಷ್ಟ ಇದೆ ಸರ್. ಮುಂಚೆ ಈಗಲೂ ಅಷ್ಟೇ ಭಾರಿ ಕಷ್ಟ ಇದೆ. ಅಂದ್ರೆ ಹೊಗೆ ಮಂಜು ಜಾಸ್ತಿ, ಮಳೆ ಬಂದ್ರೆ. ನೀವು ಯಾವ ಟೈಮಿಗೆ ಇಳಿತಾ ಇದ್ರಿ? ನಾವು ನಮ್ಮದು ಒಂದು 3:30-4 ಗಂಟೆ ಟೈಮಿಂಗ್ ಸರ್. 3 ಗಂಟೆ 4 ಗಂಟೆ ಇಲ್ಲ, ಲಾಸ್ಟ್ 10 ಗಂಟೆ ಮಿನಿ ಅಂತ ಇಲ್ಲಿ ಬರ್ತದೆ. 10 ಗಂಟೆ ಹಾಲ್ಟ್ ಆಗುತ್ತೆ, ಆ ಮಿನಿ ಮಾಡ್ತಾ ಇದ್ವು ನೈಟ್ ಗಾಡಿ. ರೋಡ್ ಎಲ್ಲ ಅವಾಗ ಇಷ್ಟೆತ್ತ ಸಣ್ಣದಿತ್ತು? ಇನ್ನು ಚಿಕ್ಕದಿತ್ತು ಸರ್, ಇನ್ನು ಚಿಕ್ಕದಿತ್ತು. ಒಂದು ಬಸ್ ಎಲ್ಲ ನಾನು ಕೇಳಿದೆ, ಒಂದು ಬಸ್ ಹೋಗ್ಬೇಕಾದ್ರೆ ನಿಲ್ಬೇಕಿತ್ತು ಕೆಲವೊಂದು. ಇವಾಗ ಆರಾಮ್ಸೆ ಪಾಸ್ ಆಗ್ತದೆ. ಈಗ ಗಾಡಿ ನಿಲ್ಸಿ ನಾವು ಸೈಟ್ ಕೊಡ್ಬೇಕಾಯ್ತು. ಇವಾಗ ತೊಂದ್ರೆ ಇಲ್ಲ, ಆರಾಮಾಗಿ 2 ಗಾಡಿ ಪಾಸ್ ಆಗ್ತದೆ. ಗಾಡಿ ಸ್ಲೋ ಮಾಡ್ರೆ 2 ಗಾಡಿ ಪಾಸ್ ಆಗ್ತದೆ. ಓಕೆ, ಆಗುಂಬೆ ಘಾಟಲ್ಲಿ ಒಂದು ಡಿಫಿಕಲ್ಟ್, ತುಂಬಾ ಕಷ್ಟಕರದು, ಡೇಂಜರಸ್ ಟರ್ನ್ ಯಾವುದು ನಿಮ್ ಪ್ರಕಾರ? 9ನೇ ಟರ್ನ್. ತುಂಬಾ ಕರು ಡೇಂಜರ್ ಅಲ್ಲ? ಅಲ್ಲೆಲ್ಲ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಕ್ಸಿಡೆಂಟ್ ಆಗೋದ್ರಿಂದ 2 ಸತಿ ಗಾಡಿ ಹಿಂದೆ ಮುಂದೆ ತೆಗೆದು ಗಾಡಿ ಮೂವ್ ಮಾಡಬೇಕು. ಓ, ಕಟ್ಟೆ ಆಗುದಿಲ್ಲ ಒಂದ್ಸಲಿ ಬಂದ್ರೆ? ಇಲ್ಲ, ಕಟ್ ಆಗಲ್ಲ. ಹಿಂದೆ ಮುಂದೆ ಮಾಡಿ 2 ಸತಿ ಕಟ್ ಮಾಡಿದ್ರು. ಓಕೆ, ಎಷ್ಟನೇ ತಿರುವು ಅದು? 9ನೇ ತಿರುವು. ಈಗ ಸವ ಅಥವಾ ಇವಾಗಲೂ ಅಷ್ಟೇ ಸರ್, ಇವಾಗಲೂ ಅಷ್ಟೇ 9ನೇ ತಿರುವು. 9 ಮತ್ತೆ 8 ಸ್ವಲ್ಪ 9, 8, 7 ಬಾರಿ ಡೇಂಜರ್ ಪ್ಲೇಸ್. ಎಸ್ ವೀಕ್ಷಕರೇ, ನೋಡ್ಬೋದು ನೋಡಿ, ನಮ್ಮ ಡ್ರೈವರ್ ಅನ್ನ ಹೇಳಿದ್ರು ಆ ಒಂದು ತಿರುವು ತುಂಬಾನೇ ರಿಸ್ಕಿ ಮತ್ತು ಡೇಂಜರಸ್. ಜಾಗ್ರತೆಯಾಗಿ ನಾವು ಅಲ್ಲಿ ಹೋಗ್ಬೇಕಾದ್ರೆ ಆ ತಿರುವು ತುಂಬಾ ಡೇಂಜರ್. ಮತ್ತೆ ದೊಡ್ಡ ಗಾಡಿ ಬರ್ಬೇಕಾದ್ರೆ ನಾವು ಸಣ್ಣ ಗಾಡಿಯವರು ಸ್ವಲ್ಪ ನಿಲ್ಬೇಕು ಅಲ್ವಾ? ಯಾಕೆ ಹೇಳಿದ್ರೆ ದೊಡ್ಡ ಗಾಡಿ ಅವರಿಗೆ ಬೇಕಾದ್ರೆ ಅವರೊಂದು ಸ್ಪೀಡ್ ಹೋಗ್ಲೇಬೇಕು. ಅವಾಗ ನಾವು ಮೇಲಿಂದ ಬರುವವರು ನಿಲ್ಬೇಕು. ಕೆಲವರಿಗೆ ಅದು ಗೊತ್ತಿರುವುದಿಲ್ಲ, ಬಂದ್ಬಿಡ್ತಾರೆ. ಅವಾಗ ನಿಮ್ಗೆ ಬ್ಯಾಲೆನ್ಸ್ ತಪ್ತದೆ. ನೀವು ಆಲ್ಮೋಸ್ಟ್ ಸ್ವಲ್ಪ ಸ್ಪೀಡ್ ಹೋಗ್ಬೇಕು, ಯಾಕಂದ್ರೆ ಅಲ್ಲ ನಿಜವಾಗಿ ರೂಲ್ಸ್ ಅಂತ ಹೇಳಿದ್ರೆ 10ವರೆಗೆ ಮೊದಲ ಆದ್ಯತೆ ಅಲ್ವಾ? ಖಂಡಿತ ಕರೆಕ್ಟ್ ಅಲ್ಲ? ಹಾಗಾಗಿ ಓಕೆ. ಮತ್ತೆ ಮಂಗಳೂರು ರೂಟ್ ಮಾಡಿದ್ರಿ, ಹುಲಿಕಲ್ ರೂಟ್ ಬಗ್ಗೆ ಮಾತಾಡ್ತೇನೆ. ಹುಲಿಕಲ್ ರೂಟ್ಗೆ ಕಂಪೇರ್ ಮಾಡಿದ್ರೆ ಸಣ್ಣ ಗಾಡಿ ಎಲ್ಲ ಈ ಕಡೆ ಹೋಗ್ತಾ ಇತ್ತು ಮುಂಚೆ, ಈಗ ಸಹ ದೊಡ್ಡ ಗಾಡಿ ಎಲ್ಲ ಆ ಕಡೆ. ಆ ರೂಟಿಗೆ ಮತ್ತೆ ಈ ರೂಟಿಗೆ ಏನ್ ವ್ಯತ್ಯಾಸ ಇದೆ? ಇಲ್ಲ, ಅದು ಅಂದ್ರೆ ಘಾಟಿ, ಆಗುಂಬೆ ಘಾಟಿ ಅಷ್ಟು ದೊಡ್ಡ ಘಾಟಿ ಅಲ್ಲ, ಸಣ್ಣ ಘಾಟಿ. ಟರ್ನ್ ಜಾಸ್ತಿ, ಡೌನ್ ಜಾಸ್ತಿ. ಟರ್ನ್ ಬಾರಿ ಕಡಿಮೆ ಇದೆ, ತುಂಬಾ ಕಡಿಮೆ. ಅಂದ್ರೆ ಗೇರ್ ನಲ್ಲೇ ಇಳಿಸ್ಬೇಕು, ಗೇರಲ್ಲೇ ಇಳಿಸ್ಬೇಕು. ಅಂದ್ರೆ ಡೌನ್ ಇದೆ ಅಂತೆಲ್ಲ ಬರಂಗಿಲ್ಲ, ಬ್ರೇಕ್ ಆಗಲ್ಲ, ಗಾಡಿ ಹೇಳ್ಕೊಂಡು ಹೋಗ್ತಾ ಇರ್ತದೆ. ಭಾರಿ ಜಾಗ್ರತೆ ಇರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಹಾಗಾದ್ರೆ ಗಾರ್ಡ್ ಸೆಕ್ಷನ್ ಅಲ್ಲಿ ಗೇರ್ ಅಲ್ಲೇ ಇಳಿಸ್ಬೇಕು. ನಾವು ಕಾರ್ ತರ ನಾರ್ಮಲ್ ಗೇರ್ ಇದ್ರಲ್ಲಿ ಹೋಗಿಲ್ಲ. ಇಲ್ಲ ಸರ್, ಗೇರ್ ಅಲ್ಲೇ ಪ್ರಯಾಣಿಕರು ಇರ್ತಾರಲ್ಲ, ಹೌದು, ಅವಾಗ ಭಾರಿ ಸೇಫ್ಟಿ ಆಗಿರ್ಬೇಕು. ಓಕೆ ಸರ್, ಇನ್ನೊಂದು ಪ್ರಶ್ನೆ ನಿಮ್ಗೆ. ಮುಂಚೆಲ್ಲ ವ್ಯಾಕಮ್ ಅಂತ ಬರ್ತಿತ್ತು ಬ್ರೇಕ್, ಇವಾಗ ಏರ್ ಬ್ರೇಕ್ ಬಂದಿದೆ. ಆ ಏರ್ ಬ್ರೇಕ್ ಗೆ ಮತ್ತೆ ವ್ಯಾಕಮ್ ಬ್ರೇಕ್ ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ ನಿಮ್ ಪ್ರಕಾರ? ನಮ್ ಪ್ರಕಾರ ಅಂದ್ರೆ ಈ ಬ್ರೇಕ್ ಒಳ್ಳೇದಾಯ್ಕಂತದ್ದು.
ಓಕೆ ಅಂದ್ರೆ ಅದು ಬ್ರೇಕ್ ಯಾಕಂಬಿಲ್ಲ ಅಂದ್ರೆ ಗಾಡಿ ನಿಲ್ಲಲ್ಲ. ಹಾ. ಈಗ ಅಂದ್ರೆ ಹೊಸ ಈ ಗಾಡಿ ಬಂದಿವಲ್ಲ, ಇದು ಏರ್ ಬ್ರೇಕ್ ಏರ್ ಬ್ರೇಕ್, ಹಾ. ಇದು ಕೂಡಲೇ ವೀಲ್ ಜಾಮ್ ಆಗ್ಬಿಡ್ತದೆ, ಹಾ. ಗಾಡಿ ಕಂಟ್ರೋಲ್ ಸಿಗ್ತದೆ, ಕಂಟ್ರೋಲ್ ಸಿಗ್ತದೆ. ಗಾಡಿ ಮೂವ್ ಆಗಲ್ಲ. ಮುಂಚೆದೆಲ್ಲ ಹಾಗೆ ಅಲ್ಲ, ಹಾಗೆಲ್ಲ ಗಾಡಿ ಡೌನ್ ಇದ್ರೆ ಗಾಡಿ ಹೋಗ್ತಾ ಇರ್ತದೆ, ಬ್ರೇಕ್ ಮೇಲೆ ಕಾಲಿಟ್ರೆ ಗಾಡಿ ಹೋಗ್ತಾ ಇರುತ್ತೆ. ವ್ಯಾಕಮ್ ಡೌನ್ ಆಗ್ತದೆ. ಯಾಕಂದ್ರೆ ಮತ್ತೆ ಕೂಡ್ಲೆ ವ್ಯಾಕಮ್ ಡೌನ್ ಆಗ್ತಿತ್ತು ಮುಂಚೆ, ಹೌದು ಸರ್. ಇವಾಗೆಲ್ಲ ಅಷ್ಟು ಪಕ್ಕ ಡೌನ್ ಆಗುದಿಲ್ಲ, ಇಲ್ಲ ಸರ್. ಪುನಃ ಏರ್ಸಿ ನಾವು ಮೂವ್ ಮಾಡ್ಬೇಕು. ಹೌದು ಸರ್. ಇವಾಗ ಇಟ್ರೆ ಅಷ್ಟು ಕಡಿಮೆ ಆಗುದಿಲ್ಲ. ಹೌದು ಸರ್. ಅಲ್ವಾ? ಹಾ. ಓಕೆ. ನಿಮ್ಮದೊಂದು ಫೇವರೇಟ್ ಆದಂತಹ ಗಾಡಿ ಯಾವ್ದಿತ್ತು ಮುಂಚೆ? ಮುಂಚೆ ನಾನೊಂದು ಲೈಲ್ಯಾಂಡ್ ಗಾಡಿಯಲ್ಲಿ ಮಾಡ್ತಾ ಇದ್ದೆ. ಓಕೆ, ಯಾವ್ದು ಕಂಪನಿ ಸರ್? ಇದೆ ಕಂಪನಿ ಇದೆ. ಸರ್, ಓಕೆ. ಇದೆ. ಏನ್ ಹೆಸರು ಸರ್ ಅದ್ರದ್ದು? ಅದ್ರದ್ದು ಅಂಜನಾ ದೇವಿ ಅಂತ ಹೇಳಿ. ಅಂಜನಾ ದೇವಿ. ಅಂಜನಾ ದೇವಿ, ಹಾ, ಅದು ಸರ್. ನಿಮ್ಮ ನೆಚ್ಚಿನ ಬಸ್? ಮೆಚ್ಚಿನ ಬಸ್. ಫಸ್ಟ್ ಡ್ರೈವರ್ ಆಗಿದ್ದು ಅದ್ರಲ್ಲೇ, ಓಕೆ. ಅದ್ರಲ್ಲೇ ನಾನು ಕೊನೆ ಆಗಿದ್ದು ಅದ್ರಲ್ಲೇ. ನಿಜವಾಗ್ಲೂ ಒಂದು ಖುಷಿ ಅಲ್ವಾ? ಹೌದು ಸರ್. ನಾವು ಬಿಟ್ಟಂತ ಪ್ರತಿಯೊಂದು ಗಾಡಿ ನಮ್ದು ಫೇವರೇಟ್ ಹೌದು ಆಗಿರುತ್ತೆ. ಸರ್. ಅಂಜನಾ ದೇವಿ. ಅಂಜನಾ ದೇವಿ. ಅಂಜನಾ ದೇವಿ ಅಲ್ಲ? ಓಕೆ. ಟಾಟಾ ಗಾಡಿ ಇತ್ತಾ? ಅಲ್ಲ, ಲೈಲ್ಯಾಂಡ್. ಲೈಲ್ಯಾಂಡ್ ಗಾಡಿ. ಅವಾಗೆಲ್ಲ ಚೇಂಜ್ ಮಾಡ್ತಿದ್ರ ನಿಮ್ ಗಾಡಿ? ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ತಾರೆ ಸರ್. Okay. ವರ್ಷಕ್ಕೊಂದ್ಸತಿ. ಸರ್, ಇನ್ನೊಂದು ನಿಮ್ಗೆ ಪ್ರಶ್ನೆ. ಇವಾಗ ಮುಂಚೆ ಎಲ್ಲ ಈ ಆಗುಂಬೆ ಘಾಟಿ ಇಳಿದ ತಕ್ಷಣ ಕೆಲವರೆಲ್ಲ ಹೇಳ್ತಿದ್ರು ಬ್ರೇಕ್ ಎಲ್ಲ ಸಿಗುದಿಲ್ಲ ಅಂತ, ಅಲ್ಲೇ ಅಡ್ಜಸ್ಟ್ ಮಾಡೋದು ಇಲ್ಲಿ ಎಲ್ಲ ಮಾಡ್ತಿದ್ರ, ಹಾಗೆಲ್ಲ ಮಾಡ್ತಿದ್ರ? ಹೌದು ಸರ್. ಅದು ಘಾಟಿ ಇಳುವತ್ತಿಗೆ ಗಾಡಿ ನಿಲ್ಸಬಾರ್ದು, ಹಾ. ನಿಧಾನ ಬರ್ತಾ ಇದ್ರೆ ಗಾಡಿ ಪಂಚರ್ ಆಗಲ್ಲ, ಹಾ. ಮತ್ತೆ ಬ್ರೇಕ್ ಕಡಿಮೆ ಬರ್ತದೆ. ಹಾ. ಆಮೇಲೆ ಗಾಡಿ ನಾವು ನಿಧಾನ ಬರ್ತಾ ಇದ್ರೆ ಲೈನರ್ ಇದಾಗಿ ಸ್ವಲ್ಪ ಓಡೋದ್ ಕೂಡಲೇ ಬ್ರೇಕ್ ಆಗ್ತದೆ ಸರ್. ಆತರ ಅಲ್ಲ? ಆ ತರ. ಓ, ಅಲ್ವಾ? ಹಾ, ಸರ್. ಹಾಗಾದ್ರೆ ನಿಜ ಅದು ಹಾ, ಮಾತು. ಸರ್. ಕೆಲವರು ನಾನಂದ್ರೆ ಕೆಲವೊಂದು ಡ್ರೈವರ್ ಹೇಳಿದ್ ನಾನು ಕೇಳಿದ್ದು ಹಾ. ಹಾಗೆಲ್ಲ ಆಗ್ತಿತ್ತು. ಮತ್ತೆ ತುಂಬಾನೇ ಬ್ರೇಕ್ ಅಡ್ಜಸ್ಟ್ ಎಲ್ಲ ಮಾಡ್ತಾ ಇರ್ಬೇಕಂತೆ ಮುಂಚೆ. ಮುಂಚೆ ಮಾಡ್ಬೇಕಾಯ್ತಾ ಅಂದ್ರೆ ಹಾ. ಕೆಲವೊಂದು ಡ್ರೈವರ್ ಗಳಿಗೆ ಏನ್ ಗೊತ್ತಾ, ಬ್ರೇಕ್ ಕಡಿಮೆ ಆಯ್ತು ಬ್ರೇಕ್ ಅಷ್ಟು ಮಾಡ್ತಾರೆ. ಹಾ. ಅದ್ರ ಬ್ರೇಕ್ ಅಷ್ಟು ಮಾಡಬಾರ್ದು, Okay. ಗಾಡಿ ನಿಲ್ಸಬಾರ್ದು, ನಿಧಾನ ಬರ್ತಾ ಇದ್ರೆ ಹಾ. ಲೈನರ್ ಇದಾದ್ಕೂಳೆ ಡ್ರಮ್ ಎಲ್ಲ ಹೀಟ್ ಆಗಿರ್ತಲ್ಲ, ಹಾ. ಓಡೋದ್ಕೂಳೆ ಆಟೋಮೆಟಿಕ್ ಎಲ್ಲ ಬ್ರೇಕ್ ಆಗ್ತದೆ. ಎಲ್ಲ ತಾಗ್ತದೆ. ಓ, ಹಾಗೆ. ಓಕೆ. ಸರ್, ಮತ್ತೆ ಈ ಸ್ಕೂಲಿನ ಈ ಸೀಟ್ ಎಲ್ಲ ಹೀಗೆ ಬರುದಾ? ಸೀಟ್ ಇದೇ ತರ ನಾರ್ಮಲ್ ಹೀಗೆ? ಇದೇ ತರ. ಎಷ್ಟು ಇದ್ರಲ್ಲಿ ಸಿಟ್ಟಿಂಗ್ ಮಾತ್ರ ಸ್ಟ್ಯಾಂಡಿಂಗ್ ಆಗ್ತದ? ಇಲ್ಲ, ಸಿಟ್ಟಿಂಗ್ ಇಲ್ಲ. ಸ್ಕೂಲ್ ಬಸ್ ಅಲ್ಲೆಲ್ಲ ಸಿಟ್ಟಿಂಗ್, ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಮಾಡ್ಲಿಕ್ಕೆ ಮಾಡಂಗಿಲ್ಲ. ಎಷ್ಟು ಸೀಟ್ ಇದೆ ಅಷ್ಟೇ ಅಷ್ಟೇ seat, ಅಲ್ವಾ? ಅಷ್ಟೇ. ಓಕೆ, ಚೆನ್ನಾಗಿದೆ ಗಾಡಿ. ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ಸರ್ ನಾ ಕಂಡಿಡಿಲಿಲ್ಲ. ಸ್ವಲ್ಪ ಒಳ್ಳೆ ಮೈಲೇಜ್ ಬರುತ್ತೆ, ಸಣ್ಣ ಗಾಡಿ ಅಲ್ಲ? ನಾನಂದ್ರೆ ಡೀಸೆಲ್ ಹಾಕಿ ನಾವು ಅವ್ರಿಗೆ ಲೆಕ್ಕ ಕೊಟ್ರೆ ಅವರೇ ನಮ್ಮ ಮೈಲೇಜ್ ಹೇಳಲ್ಲ. ಆ ತರ ಇದೆ ಸರ್. ಡೀಸೆಲ್ ನೀವು ಇಲ್ಲಿ ರಾತ್ರಿ ಬಂದು ಹಾಕ್ತೀರಾ? ರಾತ್ರಿ ಬಂದು ಹಾಕ್ತೀವಿ, ಫುಲ್ ಮಾಡಿ ಫುಲ್ ಮಾಡಿಡ್ತೀವಿ. ಬೆಳಗ್ಗೆ. ಓಕೆ. ಹಾಗೆ ಸರ್, ಇದ್ರಲ್ಲಿ ಸ್ಪೆಷಾಲಿಟಿ ಅಂತ ಏನಾದ್ರು ಇದೆಯಾ ಈ ಸ್ಕೂಲ್ ಬಸ್ ಅಲ್ಲಿ? ಈಗ ನಾರ್ಮಲ್ ಬಸ್ ಗಿಂತ ಏನಾದ್ರು ಆ ತರ ಏನಿಲ್ಲ, ಎಲ್ಲ ಸೇಮ್? ಎಲ್ಲ ಸೇಮ್ ಸರ್. ಎಲ್ಲ ಚಾರ್ಸಿ ಎಲ್ಲ ಸೇಮ್ ಬರುತ್ತೆ? ಎಲ್ಲ ನಮ್ಮ ನಾರ್ಮಲ್ ಬಸ್ ಇದೆ ಇದಕ್ಕೆ ಬರುತ್ತೆ? ಎಲ್ಲ ಎಲ್ಲ ಏನ್ ಇದು ಸ್ಕೂಲ್ ಬಸ್ ಅಂತ ಏನ್ ಬರೋದಿಲ್ಲ? ಇಲ್ಲ ಏನ್ ಬರೋದು ಸರ್? ಅದೇನ್ ಸರ್ ಅದು? ಇದು ಏನಾದ್ರು ನಮ್ಮದು ಹಾ. ಇದಾಯ್ತು, ಪ್ಯಾನಿಕ್ ಬಟನ್ ಅಂತಾರಲ್ಲ? ಹೌದು ಸರ್. ಓಕೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಓ, ಓಕೆ ಓಕೆ. ಅಂದ್ರೆ ಇವಾಗ ಪ್ರತಿಯೊಂದು ಬಸ್ ಸ್ಲೀಪರ್ ಬಸ್ ಅಲ್ಲೆಲ್ಲ ಇದೆ ಅಂದ್ರೆ ಬರ್ತ್ ಅಲ್ಲಿ ಬರ್ತದೆ. ಈಗ ಪ್ರತಿಯೊಂದು ಸ್ಲೀಪರ್ ಬಸ್ ಅಲ್ಲಿ ಎಲ್ಲದ್ರಲ್ಲಿ ಕೊಡ್ತಾರೆ, ಇಲ್ಲಾದ್ರೆ ಪಾಸಿಂಗ್ ಆಗಲ್ಲ RTO. ಹಾಗೆ ಅದಕ್ಕೋಸ್ಕರ ಇದು ಇಲ್ಲಿ ಕೊಟ್ಟಿದ್ದಾರೆ. ಒಂದೇ ಇರುದು ಅದು? ಇಲ್ಲ ಸರ್, ಎಲ್ಲ ಇಲ್ಲಿ ಸಹ ಇದೆ. ಪ್ರತಿಯೊಂದು ಕೊಟ್ಟಿದ್ದಾರೆ, ಇದ್ರಲ್ಲಿ ಸಹ ಇದೆ. ಎಸ್ ಎಸ್ ಎಸ್, ನೋಡ್ಬೋದು, ಎಲ್ಲ ಕಡೆ ಇದೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನು ಒತ್ತಿದ್ರೆ ಕೂಡ್ಲೆ RTO ಹೋಗುತ್ತಾ ನಿಮ್ಮ ಆಫೀಸಿಗೆ ಹೋಗುತ್ತಾ? RTO ಇಂದ ನಮ್ಮ ಆಫೀಸಿಗೆ ಕಂಪ್ಲೇಂಟ್. ಹಾಗೆ ಈ ತರ ಏನಾದ್ರು ಹಾಗೆ. ಸರ್, ಇವಾಗ ನೀವು ರೂಟ್ ಮಾಡ್ಬೇಕಾದ್ರೆ ಈ ಪಂಚರ್ ಗಿಂಚರ್ ಎಲ್ಲ ಆಗುದು ಮಾಮೂಲಿ, ಆತರ ಎಲ್ಲ ಆಗ್ತದ? ಇಲ್ಲ ಸರ್, ಶಾಲೆ ಗಾಡಿ ಬಾರಿ ಕಡಿಮೆ ಆಗುತ್ತೆ. ಹೌದಾ? ಅದೊಂದು ದೇವರದೊಂದು ಇದೆ ಅಲ್ವಾ? ಶಾಲೆ ಗಾಡಿ ಟೈರ್ ಎಲ್ಲ ಒಳ್ಳೇದ್ ಹಾಕಿರ್ತಾರೆ, ಅದ್ರ ಪಂಚರ್ ಆಗ್ಬಾರ್ದು, ಮಕ್ಳಿಗೆ ತೊಂದರೆ ಆಗುತ್ತೆ ಅಂತೇಳಿ. ಓಕೆ, ಎಲ್ಲ ಕ್ಲೀನ್ ಇರುತ್ತೆ ಗಾಡಿ ಎಲ್ಲ. ಮತ್ತೆ ಎಷ್ಟು ವರ್ಷ ಯೂಸ್ ಮಾಡ್ಬೇಕಂತ ಏನಾದ್ರು ಉಂಟಾ? 15 ವರ್ಷದಲ್ಲಿ ಚೇಂಜ್ ಮಾಡ್ಲೇಬೇಕು. 15 ವರ್ಷದಲ್ಲಿ ಚೇಂಜ್ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ರನ್ ಮಾಡುವಾಗಿಲ್ಲ? ಓ, ಹಾಗೆ. ಎಸ್, ತುಂಬಾನೇ ಖುಷಿ ಆಯ್ತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ. ಆಕ್ಚುಲಿ ನಾನಿಲ್ಲಿ ಬರ್ಬೇಕಾದ್ರೆ ನಿಮ್ಮದೊಬ್ರು ಈ ಬಸ್ಸಲ್ಲಿ ಬರುವವರ ಅಥವಾ ಈ ಬಸ್ಸಲ್ಲಿ ಬಂದು ಕಲ್ತು ಜಾಬ್ ಹೋದವರ ನನ್ಗೆ ಗೊತ್ತಿಲ್ಲ. ನನ್ಗೆ ಅವರು ಒಂದು ಮೆಸೇಜ್ ಮಾಡಿ ಹೇಳಿದ್ರು, ಮದನ್ ಸರ್, ನಿಮ್ಮ ವಿಡಿಯೋ ನಾನು ಪ್ರತಿಯೊಂದು ನೋಡ್ತೇನೆ, ಈ ಡ್ರೈವರ್ ಕಂಡಕ್ಟರ್ ಬಗ್ಗೆ ತುಂಬಾನೇ ಒಳ್ಳೊಳ್ಳೆ ಮೆಸೇಜ್ ಅನ್ನು ಕೊಡ್ತಾ ಇದ್ದೀರಾ ಜನಗಳಿಗೆ ಅಂತ ಹೇಳಿದ್ರು. ಇವರದೊಂದು ವಿಡಿಯೋ ಮಾಡಿ ಅಂತ ಹೇಳಿ ನಿಮ್ಮದು ಫೋಟೋ ಕಳ್ಸಿ, ನಿಮ್ದು ನಂಬರ್ ಕಳ್ಸಿದ್ರು. ಅವ್ರಿಗೆ ಏನಂತ ಹೇಳ್ತೀರಾ? ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬಾ ಥ್ಯಾಂಕ್ಸ್ ಹೇಳ್ತೀರಾ? ಓಕೆ, ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಅದು ನಾನು ತುಂಬಾ ಖುಷಿ ಪಟ್ಟು ತುಂಬಾ ಇದರಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.